ವೆಂಕಟ್ ಒಬ್ಬ ಶಾಂತ ಸ್ವಭಾವದ ಹುಡುಗ. ಅವನು ಶಾಲೆಯಿಂದ ಬಂದ ಮೇಲೆ ಪ್ರತಿದಿನವೂ ಮನೆ ಹತ್ತಿರದ ಬೃಹತ್ ಬಳ್ಳಿ ಮರದ ಕೆಳಗಡೆ ಕುಳಿತುಕೊಂಡು ಪುಸ್ತಕಗಳಲ್ಲಿ ಮುಳುಗಿರುತ್ತಾನೆ. ಪುಸ್ತಕವೆಂದರೆ ಅವನಿಗೆ ಅಚ್ಚುಮೆಚ್ಚು. ಆದರೆ ನರೇಶ್ ಅಂದರೆ ಸಂಪೂರ್ಣ ವಿರುದ್ಧ. ಆತ ಸದಾ ಸಂತೋಷದಿಂದ ಕ್ರಿಕೆಟ್ ಬ್ಯಾಟ್ ಹಿಡಿದುಕೊಂಡೇ ಓಡಾಡುತ್ತಿದ್ದ. ಎಲ್ಲ ಮಕ್ಕಳ ಜೊತೆ ಆಟಗಳಲ್ಲಿ ಬ್ಯುಸಿಯಾಗಿರುತ್ತಿದ್ದ. ಅವನಿಗೆ ಆಟವೆಂದರೆ ಅಚ್ಚುಮೆಚ್ಚು. ಒಂದು ಬಿಸಿಲು ಸಂಜೆ ವೆಂಕಟ್ ಮರದ ಕೆಳಗೆ ಕುಳಿತುಕೊಂಡು ಓದುತ್ತಿದ್ದಾಗ ಕ್ರಿಕೆಟ್ ಬಾಲ್ ಬಂದು ಅವನ ತಲೆಗೆ ಬಡಿಯಿತು. ಇದರಿಂದಾಗಿ ನರೇಶ್ ಕ್ಷಮೆ ಕೇಳಿದ. ಅವನ ಬಳಿಗೆ ಬಂದು ಕೂತು, ಈ ಪುಸ್ತಕದಲ್ಲಿ ಏನು ಕತೆ ಇದೆ ಎಂದು ಕೇಳಿದ. ಅಷ್ಟೊತ್ತಿಗಾಗಲೇ ಅವರಿಬ್ಬರ ನಡುವೆ ಹೊಸ ಸ್ನೇಹಕ್ಕೆ ನಾಂದಿ ಕರೆದಾಯಿತಾಗಿತ್ತು. ಪ್ರತಿದಿನವೂ ಅವರ ಸ್ನೇಹ ಬೆಳೆದಷ್ಟು ಬೆಟ್ಟದಷ್ಟು ಬೆಳೀತಾ ಹೊರಟಿತು. ವೆಂಕಟ್ ಆಟವಾಡಲು ಹೋಗಿದ್ದ, ನರೇಶ್ ಕತೆ ಕೇಳುವುದನ್ನು ಪ್ರೀತಿಸುತ್ತಿದ್ದ. ಹೀಗೆ ನಡೆಯುವಾಗ ಒಂದು ದಿನ ವೆಂಕಟ್ ಶಾಲೆಯಲ್ಲಿ ಕಥಾಸ್ಪರ್ಧೆ ಆಯೋಜಿಸಲಾಯಿತು. ವೆಂಕಟ್ ಹಿಂದೆ ಸರಿಯುತ್ತಿದ್ದ, ಏಕೆಂದರೆ ಅವನಿಗೆ ವೇದಿಕೆ ಎಂದರೆ ಭಯವೋ ಭಯ. ಆದರೆ ನರೇಶ್ ಬಂದು ಅವನಿಗೆ ಉತ್ಸಾಹ ನೀಡಿದ. ಅವನು ಉತ್ಸಾಹ ನೀಡಿದ ಹೇಗಿತ್ತೆಂದರೆ, ಕ್ಲಾಸಿನ ಬೆಸ್ಟ್ ಸ್ಟೋರಿ ಟೆಲ್ಲರ್ ನೀರೆಂದು ಹೇಳಿದ. ಸ್ನೇಹಿತನ ಪ್ರೋತ್ಸಾಹದಿಂದಾಗಿ ವೆಂಕಟ್ ಪ್ರಥಮ ಬಹುಮಾನ ಗೆದ್ದ. ವೇದಿಕೆಯಲ್ಲಿ ನಿಂತು ಅವನು ಹೇಳಿದ, ನನ್ನ ಮೇಲೆ ನಂಬಿಕೆ ಇಟ್ಟ ನನ್ನ ಸ್ನೇಹಿತ ನರೇಶ್ಗೆ ಹೃತ್ಪೂರ್ವಕ ಧನ್ಯವಾದಗಳೆಂದು. ವರ್ಷಗಳು ಕಳೆದವು. ಅವರ ಸ್ನೇಹ ಮಾತ್ರ ಹಸಿರು ಕಾಲವಾಗಿತ್ತು. ಹಸಿರು ಚಿಗುರು ಒಡೆದಂತಾಯಿತು. ಕಾಲ ಕಳೆದರೂ ಕಾಲಕ್ಕೆ ಬದಲಾಗಲಿಲ್ಲ ವಿಭಿನ್ನ ಕನಸುಗಳು. ಆದರೆ ಒಂದೇ ಹೃದಯದ ಬಾಂಧವ್ಯ, ಸ್ನೇಹದ ಬಾಂಧವ್ಯ.